ಗುಡ್ ಮಾರ್ನಿಂಗ್ ಐಸ್. ಆ್ಯಕ್ಚುಲಿ ಬೆಳಗ್ಗೆ ಕನಕ್ಪುರ ಹತ್ರ ನಿಲ್ಲಿಸಿದ್ದೀವಿ. ಒಟ್ಟಿಗೆ ಆಡ್ತಾಯಿದ್ದೀವಿ 3 ಬೈಕ್ಸ್. ಲೊಕೇಶನ್ ಚೆನ್ನಾಗಿತ್ತು. 1 ಬೈಕು 2 ಬೈಕು. ನೀವು ಎಕ್ಸ್ಪಲ್ಸ್ 210 ಅಲ್ಲ ಇದು? ಸುಮ್ಮನೆ ಗೊತ್ತಿದ್ರು ಹೇಳುದು. ಇದು ರೆಕಾರ್ಡ್ ಆಗದೆ, ಇದು ಪಕ್ಕ ಯೂಟ್ಯೂಬ್ ಹೋಗ್ತದೆ. ನಮ್ಮ ಮಳವಳ್ಳಿ ಡಾಗ್ಸ್ ಎಲ್ಲ ಎಷ್ಟು ಚಂದ ಇದೆ ನೋಡಿ. ಗೋಲ್ಡನ್ ರಿಟ್ರೀವರ್ ಇದ್ದಾನೆ. ಹಾಂ, ಓಕೆ. ಇವಾಗ ಆ್ಯಕ್ಚುಲಿ 5 ಅವರ್ಸಲ್ಲಿ ಬ್ಯಾಂಗ್ಳೂರಿಂದ ಗುಂಡ್ಲುಪೇಟೆಗೆ ಬಂದು ರೀಚ್ ಆದರು. ಸೊ ಅಲ್ಲಿ ತನಕ ಏನೂ ಶೂಟ್ ಮಾಡಿರಲಿಲ್ಲ. ಸೊ ಇವಾಗ ಶೂಟ್ ಮಾಡುವ. ರೆಕಾರ್ಡಿಂಗ್ಸ್ ಎಲ್ಲ ಕರೆಕ್ಟಾಗಿ ಬರ್ತದೆ ಅಂತ ಮಾಡಿದೆ. ಹೆವಿ ವಿಂಡ್ ಹೊಡಿತದೆ. ಮಾಡನೇ ಇಲ್ಲ, ಎಲ್ಲ ಹೋಯ್ತು. ನಾ ಅದಕ್ಕೆ ರೇನ್ ಕೋಟೆ ಹಾಕಲಿಲ್ಲ, ಅವ್ರು ರೇನ್ ಕೋಟ್ ಹಾಕಿದ್ರು. ರೇನ್ ಕೋಟ್ ಸೂರ್ಯಕಾಂತಿ ನೋಡು, ಮಸ್ತ್ ಅದೆ. ಸಖತ್ತಾಗದು ಇಲ್ಲಿ. ಓ ಶಿಟ್. ಹಾಂ, ಅದೇ ಅಲ್ಲಿ ನೋಡು. ಪ್ಲಸ್ ಇದು ಹನಿ ನೋಡ್ದೆ ಅಲ್ಲಿ. ಓ, ಅಲ್ಲಿ ಫೋಟೋಸ್ ತಗೋಬೋದು. ಹೋಗುವ ನೋಡಿ. ಇಲ್ಲೇ ಗಾಡಿ ನಿಲ್ಲಿಸ್ಕೊಂಡು ಈ ಕಡೆ ಬಂದ್ವಿ. ಎಂತಂತ ದುಡ್ಡು ತಗೊಂಡ್ರಂತ? ದುಡ್ಡು ಕೊಡ್ಬೇಕಂತ? ಎಷ್ಟು? ಓಹೋ, 200 ರೂಪೀಸ್. ಅಯ್ಯೋ. ಹಾಂ, ಎಷ್ಟೇ ಒಂದು ಫೋಟೋಗೆ? ಒಂದು ಫೋಟೋ 10 ರೂಪಾಯಿ. ಹೇಳಿದೆ ಅದೇ ನಿಂಗೆ, ಒಂದು ಫೋಟೋ 10 ರೂಪಾಯಿ. ಸೂರ್ಯಕಾಂತಿ ಹತ್ರ ಫೋಟೋ ಹಾಕ್ಬಿಡ. ಹೈವೇಲಿ ಒಂದು ಸೂರ್ಯಕಾಂತಿ ಗಿಡ ನೆಟ್ರು. ಇಲ್ಲಿ ಗುಂಡ್ಲುಪೇಟೆ ಹತ್ರ ಯಾರು ಹೋಗ್ಬೇಡಿ ಇಲ್ಲಿ ಅಂತ ಹೇಳ್ಕೊಂಡು ದುಡ್ಡು ಮಾಡೋ ಸಲ ನೆಟ್ರು. ಅದೇ ಬಾ, ಹೋಗುವ. ಇಲ್ಲಿಂದ ರೈಟ್ ಹೊಡೆದ್ರೆ ಗೋಪಾಲ ಸ್ವಾಮಿ ಬೆಟ್ಟ. ನಾನು ನೋಡಿರೋ ಇನ್ ದ ಸೆನ್ಸ್ ಲೈಕ್ ನಂಗೆ ತಿಳಿದಿರೋ ಪ್ರಕಾರ ಇಲ್ಲಿ ಎನಿ ಟೈಮ್ ವರ್ಷ ಇಡೀ ಯಾವತ್ತೂ ಫಾಗ್ ಇರುತ್ತೆ ಅಂತ. ಬಟ್ ವರ್ಷ ಇಡೀ ಇರೋಲ್ಲ, ಕೆಲವೊಂದು ಟೈಮ್ಗೆ. ಓಕೆ, ವಿ ಆರ್ ಎಂಟರಿಂಗ್. ಅಲ್ಲೊಂದು ಲೇಕ್ ಅದೇ ನೋಡು. ಓಕೆ, ನೆಕ್ಸ್ಟ್ ನಾವು ಬಂಡೀಪುರ ಎಂಟ್ರಿ ಆಗ್ತಾವ್ರೆ. ಬಂಡೀಪುರ, ಅಲ್ಲಿ ನ್ಯಾಷನಲ್ ಪಾರ್ಕ್. ಅಲ್ಲೊಂದು ಲೇಕ್ ಅದೇ. ಹಿಂಗೆ ಹೋದ್ರೆ ಫೋಟೋಸ್ ಚಲೋ ಬರ್ತದಲ್ಲ, ತಗೋಬೋದು. ಹಾಂ, ಇಲ್ಲಿ ಎಂತ ಅಂದರೆ ಎಲ್ಲ ಕಡೆ ಸೂರ್ಯಕಾಂತಿ ಗಿಡ ಬೆಳೀತಿದ್ದಾರೆ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಎಲ್ಲೆಲ್ಲಿ ಗಿಡ ಇದ್ರೆ ಅಲ್ಲೆಲ್ಲ ಒಬ್ಬೊಬ್ಬರು ಓನರ್ ನಿಂತ್ಕೊಂಡಿದ್ದಾರೆ. ಓನರ್ ಆರ್ ವರ್ಕರ್ ಆರ್ ಮೇ ಬಿ ನಾಟ್ ಶೋರ್. ಅವರೆಲ್ಲ ಲೈಕ್ ಪರ್ ಹೆಡ್ಡು ಅಥವಾ ಗ್ರೂಪ್ ಫೋಟೋಗೆ 100, 150, 200 ಹಿಂಗೆ ಚಾರ್ಜ್ ಮಾಡ್ತಿದ್ದಾರೆ. ಇಟ್ಸ್ ಅ ಬಿಸ್ನೆಸ್, ಕಾಂಟ್ಸ್ ಎನಿಥಿಂಗ್. ಅವ್ರದ್ದು ಓನ್ ಪ್ರಾಪರ್ಟಿ, ಪಾಪರ್ ಗ್ರೋ ಮಾಡಿದ್ದಾರೆ. ಎಲ್ಲಿ ಬಂದು ಹಾಳು ಮಾಡಿಬಿಡ್ತಾರೇನೋ ಅಂತೇಳಿ ಮೇ ಬಿ ಇರಬಹುದು, ಬಟ್ ನಾಟ್ ಶೋರ್. ತುಂಬ ಬೈಕರ್ಸ್ ನೋಡಿದೆ ಈ ರೂಟಲ್ಲಿ. ಊಟಿಗೆ ಹೋಗ್ತಿದ್ದಾರೆ ಅನಿಸುತ್ತೆ ಮೋಸ್ಟ್ಲಿ. ನೋಡೋದಿದೆ ಇನ್ನೊಂದು. ಇನ್ನೆರಡು ಬರ್ತಾ ಇದೆ ಹಿಂದ್ಗಡೆ. ಓಕೆ, ನೈಸ್. ಸೋ ಮೆನಿ ಬೈಕರ್ಸ್. ಹಾಂ. ಸೊ ಐ ಥಿಂಕ್ ಎಲ್ಲ ಬಂಡೀಪುರ ಅವ್ರು ಮೇ ಬಿ ಕೇರಳ ಕಡೆ ಹೋಗ್ತಿದ್ದಾರೆ ಅನಿಸುತ್ತೆ.
ನಾವು ಊಟಿ ಆ್ಯಕ್ಚುಲಿ 4th ಟೈಮ್ ಹೋಗ್ತಾ ಇರೋದು ಊಟಿ, 4th or 5th ಟೈಮ್ ಐ ಗೆಸ್. ಬಟ್ ಎಷ್ಟು ಸರಿ ಹೋದರೂ ಹಿಂಗೆ ಬೇಜಾರೇ ಬರೋದಿಲ್ಲ ಅಲ್ಲ. ಊಟಿಗೆ ಎಷ್ಟು ಸರಿ ಹೋದರೂ ಬೇಜಾರೇ ಬರೋದಿಲ್ಲ ಅಲ್ಲ. ಓಹ್, ಹಿಂದ್ಗಡೆ ಬಸ್ ಬೇರೆ ಬರ್ತದೆ ಮಾರೆ. ಹೋಗು. ಇವ್ರು ಎಲ್ಲೋದ್ರು? ಆನೆ ಅಲ್ಲೋಡು, ಆನೆ. ಓ ಮೈ ಗಾಡ್. ಹಾಂ, ಒಂಟಿ ಸಲಗ ಹೌದು ಸಲಿ. ಬಟ್ ಪಾಪ ಇಲ್ಲೊಂದದೆ, ಇಲ್ಲೇ ಅದಲ್ಲ ಕೆಳಗೆ ಇದೆ, ಇಲ್ಲೇ ಇದೆ. ಓ, ಇವ್ರು ನಿಂತ್ಕೊಂಡಾರೆ ಮಾರೆ, ಓಡಿಸ್ಕೊಬರೋದು ಕಡೆಗೆ. ಮರಿ ಆನೆ ಇದ್ರೆ ಓಡ್ಸಾಗ್ತದೆ. ದೊಡ್ಡ ಅವರ ಅಪ್ಪ ಅಮ್ಮ ಬಂದು ನಮ್ಗೂ ಹೊಡೆಯರು ಅಂತ. ಇಲ್ಲೋಡು ಮಚ್ಚ, ಎಷ್ಟು ಅದೇ ಇಲ್ಲಿ. ಚುಜ್ಜು ಗೋಲೆ ಸಿಕ್ಕಾಬಟ್ಟೆ ಇದೆ. ಒಂದು 50-60 ಇರ್ಬೋದೇನ ಜಿಂಕೆ. ಮರಿಯಾನೆ ಮಸ್ತ್ ಎಂಜಾಯ್ ಮಾಡ್ತಿತ್ತು ಆ್ಯಕ್ಚುಲಿ. ಅಲ್ಲಿ ನಾನು ನೋಡಿದೆ, ಒಬ್ಬರು ಲೈಕ್ ಬೈಕಲ್ಲೇ ಬಂದಿದ್ದರು. ಬಟ್ ಇಳಿದ್ಬಿಟ್ಟು ಫೋಟೋಸ್ ಎಲ್ಲ ತಗೋತಾ ಇದ್ರು. ಬಟ್ ಆ್ಯಕ್ಚುಲಿ ದಟ್ ಈಸ್ ನಾಟ್ ಅಲೌಡ್. ಇಲ್ಲೋಡು ಇಲ್ಲೇ ಇದೆ ಪಕ್ಕದಲ್ಲಿ ಅದಿದೆ. ಇದೆ. ಹಾಯ್. ಓ ಮೈ ಗಾಡ್. ಬಾ ಎಂತ ಕ್ಯೂಟ್ ಮಾರೆ ಅದೆಲ್ಲ. ನವಿಲು ಇಲ್ಲಿ ರೆಕಾರ್ಡಿಂಗ್ ಆಫ್ ಮಾಡೋಕ್ಕೆ ಮನ್ಸು ಬರಲ್ಲ. ಬಟ್ ಏನು ಮಾಡೋದು, ಬ್ಯಾಟ್ರಿ ಬೇರೆ ಕಮ್ಮಿ. ವೆಲ್ಕಮ್ ಟು ಮಧುಮಲೈ ಟೈಗರ್ ರಿಸರ್ವ್. ಓಕೆ, ಇಲ್ಲಿಂದ 2 ರೂಟ್ ಊಟಿಗೆ. ದಿಸ್ ಈಸ್ ಒನ್ ವೇ. ಆ ಕಡೆಯಿಂದ ಬರೋಂಗಿಲ್ಲ, ಈ ಕಡೆ ಹೋಗ್ಬೋದು. ಆದರೆ ಓನ್ಲಿ ಕಾರ್, ಬೈಕ್ಸ್ ಮಾತ್ರ, ನಾಟ್ ಹೆವಿ ವೆಹಿಕಲ್ಸ್ ಆ್ಯಂಡ್ ಕಾಲ್ ಲೋಕಲ್ ಬಸ್ಸಸ್ ಅಷ್ಟೇ. ಈ ಕಡೆಯಿಂದ ಬಾಕಿ ಬಸ್ಸಸ್ಸು, ಟ್ರಕ್ಸು ಎಲ್ಲ ಹೋಗ್ಬೋದು. ಇದು ಲೈಕ್ ಮಸ್ಸಿನಗುಡಿ ಮೇಲಿಂದ ಹೋಗುತ್ತೆ. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಒಂದು ಫಂಕ್ಷನ್ ನಡೀತಿತ್ತು ದೇವ್ರದ್ದು. ಇಲ್ಲೇ ಇಲ್ಲ ಅದು ಆನೆ. ಅದೇ ಈ ಕಡೆ ಹೆಂಗೆ ಬರ್ತಾವ ನೀವು? MH ಗಾಡಿ ಬೇರೆ ಒಂದು ವೇಳೆ ಅದು ಇದೆಲ್ಲ ಎಲಿಫೆಂಟ್ ಇದು ಅಲ್ಲಲ್ಲ. ಆ ಕಡೆ ಹೋಗೋಂಗಿಲ್ಲ, ಈ ಕಡೆ ಶಿಫ್ಟ್ ಮಾಡೋರು ಇಲ್ಲಿ. ಅದೇ ಎಲಿಫೆಂಟ್ ಕ್ಯಾಂಪ್. ಫಸ್ಟ್ ಅಲ್ಲ, ಐ ಥಿಂಕ್ ಸೆಕೆಂಡ್ ಟೈಮ್ ಹೋದಾಗ ಬೈಸನ್ ಇತ್ತಲ್ಲ. ಬೈಸನ್ ಹೌದು. ಅಲ್ಲೊಂದು ರೋಡ್ ಇತ್ತು, ಆ ರೋಡಿಗೆ ಹೋಗಿ ಈ ರೋಡ್ ಕನೆಕ್ಟ್. ಓಕೆ, ನೈಸ್. ಐ ಥಿಂಕ್ ಅಲ್ಲಿ ಮಳೆ ಬಂದಾಗ ಬ್ರಿಡ್ಜ್ ಮುಳುಗಿ ಹೋಗುತ್ತೆ ರೋಡ್. ಅದಕ್ಕೆ ಈ ರೋಡನ್ನ ಕ್ಲೋಸ್ ಮಾಡಿ ಈ ರೋಡ್ ಓಪನ್ ಮಾಡಿ. ಹಾಂ, ಜಿಂಕೆ.
ಇವಾಗ ಓ ಅಲ್ಲ ನಂಗೆ ಅರ್ಥ ಆಗ್ತಿಲ್ಲ ಇದು ಒನ್ ವೇ ಅಲ್ಲ ಆ ಕಡೆಯಿಂದ ಹೆಂಗೆ ಗಾಡಿ ಬರ್ತದೆ ಅಂತ ಹೇಳ್ಕೊಂಡು ಅದೇ ಓಕೆ ಇವರೆಲ್ಲ ಮೇಂಟೆನೆನ್ಸ್ ಮಾಡೋರು ಇಲ್ಲೇನಾದರೂ ಕಾಣಿಸಪ್ಪ ಇದೆ ಈ ಕಡೆ ಇವರು ಬರ್ತಾವ್ರೆ ಐ ಥಿಂಕ್ ಲೋಕಲ್ ಅನ್ಸುತ್ತೆ ಮಸಿನಗುಡಿ K40 and 43 ಓ ವಾವ್ ವಾವ್ ಇಲ್ಲಿ ನೋಡು ಫುಲ್ ಗ್ಯಾಂಗ್ ಅದೇ ಏ ಓಡ್ತಾ ಇಲ್ಲ ಎಲ್ಲ ಓಡ್ತದೆ ಹಾಯ್ ನಿಲ್ಲಿಸ್ಬೇಕಾ ಹಾಂ ಅಗ್ರಜ ಫುಲ್ ಹ್ಯಾಪಿಯಾಗಿರ್ತ ಲೈವ್ ಆಗಿ ನೋಡೋಣ ನೋಡು ನಾವೆಲ್ಲ ಅವನ ಏಜಲ್ಲಿ ಇದ್ದಾಗ ಶಾಲೆ ಬಿಟ್ಕೊಡೆ ಕನ್ನಡ ಶಾಲೆ ಆ ಕೆಸರುಗುಂಡಿಲೆಲ್ಲ ಆಡೋಕೆ ಹೋಗ್ತಿದ್ರು ಕಬಡ್ಡಿ ಕ್ರಿಕೆಟು ನಾನು ರಿಯಲ್ ಆಗಿ ಈ ಥರ ಪ್ರಾಣಿನ ನೋಡೋದೇ ಝೂ ಅಲ್ಲಿ ಐ ಥಿಂಕ್ ಅದು ಬನ್ನೇರುಘಟ್ಟ ಝೂ ಅಲ್ಲಿ ಬ್ಯಾಂಗ್ಳೂರು ಬಂದಾಗ ಹಾಂ ಅದು ಬಿಟ್ಟರೆ ಮನೇಲಿ ಕೋಳಿ ಮನೇಲಿ ಸಾಕೋದು ಕೋಳಿ ಕುನ್ನಿ ಬೆಕ್ಕು ಇಂಥದ್ದು ನೋಡೋದೆ